ಹಜ್ ಭವನಕ್ಕೆ ಬೇಕಾದಂಥ ಪ್ರಕ್ರಿಯೆಗಳೆಲ್ಲ ಆದರೂ ಕೂಡ ಆ ಹಜ್ ಭವನಕ್ಕೆ ಟೆಂಡರ್ ಆಗಲಿ ಅದು ನಿರ್ಮಾಣ ಮಾಡುವಂಥ ಕೆಲಸವಾಗಲಿ ಇನ್ನೂ ಕೂಡ ಆಗ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ, ಸ್ಪೆಷಲಿ ಕರಾವಳಿಗೆ ಯಾವುದಾದರೂ ಒಂದು ಬರಬೇಕು ಅಂತಾದರೆ, ಒಂದು ಯೋಜನೆ ಬರಬೇಕು ಅಂತಾದರೆ ಅಥವಾ ಯಾವುದಾದ್ರೂ ಒಂದು ಕಾಮಗಾರಿ ಬರಬೇಕು ಅನ್ನೋದು ತುಂಬ ವಿಳಂಬ ಆಗ್ತದೆ. ಈಗ ನಾವು ವಿಶೇಷವಾಗಿ ಹಜ್ ಭವನವನ್ನು ಸರ್ಕಾರ ಕೂಡಲೇ ಈ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಪ್ರಬಲ ಬೇಡಿಕೆಯನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಕಳೆದ ಸಲ ಸಿದ್ದರಾಮಯ್ಯನವರು ಹೇಳಿದ್ದರು, ಕರ್ನಾಟಕದಲ್ಲಿ ಗುಲ್ಬರ್ಗ ಮತ್ತು ಬೆಳಗಾವಿ 4 ಕಡೆಗಳಲ್ಲಿ ಹಜ್ ಭವನವನ್ನು ಮಾಡ್ತೇವೆ ಅಂತ ಭರವಸೆ ಕೊಟ್ಟರು. ಎಲ್ಲವೂ ಕೂಡ ಇಲ್ಲಿ ಭರವಸೆಯಾಗಿ ಮಾತ್ರ ಉಳಿದೇವಿನ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಇದರಿಂದ ಇಲ್ಲಿಗೆ ಹಜ್ಜಿಗೆ ಹೋಗುವವರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ, ಒಂದನೇದು. ಎರಡನೇದು, ಕಳೆದ ಇಲ್ಲಿ ಹಜ್ ಭವನ ಇಲ್ಲದಿದ್ದರೂ ಕೂಡ ಮಂಗಳೂರಿನಿಂದ ಕಳೆದ ಕೊರೋನಾ ಸಮಯದವರೆಗೂ ಕೂಡ ಮಂಗಳೂರಿನಿಂದ ಹಜ್ ಯಾತ್ರೆಗೆ ಹೋಗ್ತಾ ಇತ್ತು, ಇಲ್ಲಿಂದ ಫ್ಲೈಟ್ಗಳು ಹೋಗ್ತಾ ಇತ್ತು. ಆದರೆ ಕಳೆದ ಕೊರೋನಾ ನಂತರ ಇಲ್ಲಿಂದ ಫ್ಲೈಟ್ ಬಂದ್ ಆದದ್ದು ಇವತ್ತಿನವರೆಗೂ ಕೂಡ ಇದು ಓಪನ್ ಆಗಲಿಲ್ಲ. ಇಲ್ಲಿಂದ ಹಜ್ಜಿಗೆ ಹೋಗಬೇಕಾದ್ರೆ ಬೆಂಗಳೂರಿಗೆ ಹೋಗಬೇಕು ಅಂತಾದರೆ ಅದು ಎಕ್ಸ್ಪೆನ್ಸ್ ಜಾಸ್ತಿ. ಅಲ್ಲಿ 3-4 ದಿವಸ ಹೋಗಿ ನಿಲ್ಲಬೇಕು. ಪ್ರಾಯದವರೆಲ್ಲ ಇದ್ದಾರೆ, ಅವರಿಗೆ ಹಜ್ ಯಾತ್ರೆ ಮಾಡುವುದು ಅಂತ ಹೇಳಿದರೆ ಅಲ್ಲಿ ಹೋದ ನಂತರವೂ ಕೂಡ ತುಂಬ ಬಿಸಿಲಲ್ಲಿ ತುಂಬ ನಡೀಲಿಕ್ಕೆಲ್ಲ ಇರ್ತದೆ. ಇಲ್ಲಿಯೂ ಕೂಡ 2-3 ದಿವಸ ಹೋಗಿ ಬೆಂಗಳೂರಲ್ಲಿ ಇಲ್ಲಿಂದ 300 ಕಿಲೋಮೀಟರ್ ಯಾತ್ರೆ ಮಾಡಿ ಬೆಂಗಳೂರಲ್ಲಿ ಹೋಗಿ ನಿಂತು ಅಲ್ಲಿಂದ 3 ದಿವಸ ಕಳೆದ ನಂತರ ಹೋಗುವಂಥದ್ದು ವ್ಯವಸ್ಥೆ. ಇದು ತುಂಬ ಅವರಿಗೆ ಕಿರುಕುಳ ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ. ಆದ ಕಾರಣ ಮಂಗಳೂರಿನಿಂದ ಇಲ್ಲಿ ಸುಸಜ್ಜಿತವಾದಂಥ ಏರ್ಪೋರ್ಟ್ ಇದೆ, ಇಲ್ಲಿಂದ ಫ್ಲೈಟ್ ಮಾಡಲಿಕ್ಕೆ, ಇಲ್ಲಿಂದ ಯಾತ್ರೆ ಹೋಗುವಂತಹ ವಿಮಾನದ ವ್ಯವಸ್ಥೆಯನ್ನು ಇಲ್ಲಿ ಸರ್ಕಾರ ಮಾಡಬೇಕು. ಅದನ್ನು ಯಾಕೆ ಇಲ್ಲಿ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ನಾವು ಕೇಳುವಾಗ ಹಜ್ ಕಮಿಟಿ ಇರ್ಬೋದು ಅಥವಾ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೇಳುವಾಗ ಹೇಳುವಂಥದ್ದು ಇಲ್ಲಿ ಅದಕ್ಕೆ ಬೇಕಾದಂಥ ಪೂರಕವಾದ ವ್ಯವಸ್ಥೆ ಇಲ್ಲ ಅಂತ. ಇದಕ್ಕಿಂತ ಮೊದಲು 10-15 ವರ್ಷಗಳ ಕಾಲ ಮಂಗಳೂರಿನಿಂದ ಹೋಗ್ತಾ ಇತ್ತು, ಆವಾಗ ಯಾವ ಸಮಸ್ಯೆಯೂ ಇರಲಿಲ್ಲ. ಇಲ್ಲಿ ಬೇಕಾದಂಥ ವ್ಯವಸ್ಥೆಗಳೆಲ್ಲ ಇಲ್ಲಿ ಒಂದು ವೇಳೆ ಹಜ್ ಭವನವೇ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಇಲ್ಲಿ ಹತ್ತಿರದಲ್ಲಿ ಅದಕ್ಕೆ ಬೇಕಾದ ಹಾಲ್ಗಳಿದೆ, ಮಸೀದಿಗಳಿದೆ, ಅಲ್ಲಿ ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ, ಎಲ್ಲ ವ್ಯವಸ್ಥೆ ಇದೆ. ಆದರೂ ಕೂಡ ಇಲ್ಲಿನ ವಿಮಾನ ನಿಲ್ದಾಣಕ್ಕೂ ಕೂಡ ಆದಾಯ ಬರ್ತದೆ. ಇಲ್ಲಿ 1300 ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋಗುವವರಾದರೆ ಅದಕ್ಕೆ ನೇಬರ್ ಡಿಸ್ಟಿಕ್ ಇಲ್ಲಿ ಹತ್ತಿರವಿರುವಂಥ ಉಡುಪಿ, ಉತ್ತರ ಕನ್ನಡ, ಮಡಿಕೇರಿ, ಶಿವಮೊಗ್ಗ, ನೆರೆ ಕಾಸರಗೋಡು, ಇಲ್ಲಿಂದ ಎಲ್ಲ ನಮ್ಮ ಈ ಒಂದು ಏರ್ಪೋರ್ಟ್ನಿಂದ ಹೋಗಲಿಕ್ಕೆ ತುಂಬ ಅನುಕೂಲವಾಗ್ತದೆ. ಸುಮಾರು ಒಂದು 3-4 ಸಾವಿರ ಮಂದಿಗೆ ಇದರಿಂದ ತುಂಬ ಅನುಕೂಲವಾಗ್ತದೆ. ಆದ ಕಾರಣ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದನ್ನು ವಿಶೇಷವಾಗಿ ಪರಿಗಣಿಸಿಕೊಂಡು ಈ ಒಂದು 2 ಬೇಡಿಕೆಗಳನ್ನು ಶೀಘ್ರವಾಗಿ ಜಾರಿಗೆ ತರಬೇಕು, ಈಡೇರಿಸಬೇಕು. ಹಜ್ ಭವನ, ಸುಸಜ್ಜಿತವಾದಂಥ ಒಂದು ಹಜ್ ಭವನವನ್ನು ಮಂಗಳೂರಲ್ಲಿ ನಿರ್ಮಾಣ ಮಾಡಬೇಕು. ಅದೇ ರೀತಿ ಇಲ್ಲಿಂದ ವಿಮಾನಯಾನವನ್ನು ಕಲ್ಪಿಸಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದ್ದೇವೆ.